ಪಾಕಿಸ್ತಾನದಲ್ಲಿ ಬೆಳಗ್ಗೆಯಿಂದ ಹಲವಾರು ಕಡೆ ಡ್ರೋನ್ ದಾಳಿ ಆಗ್ತಾ ಇದೆ. 10ಕ್ಕೂ ಹೆಚ್ಚು ಕಡೆ ಡ್ರೋನ್ ಮೂಲಕ ಅಟ್ಯಾಕ್ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಡ್ರೋನ್ ದಾಳಿಯನ್ನ ಖಚಿತಪಡಿಸಿರುವಂತಹ ಪಾಕ್ ಅಧಿಕಾರಿಗಳು ಪಾಕಿಸ್ತಾನದ ಹಲವಾರು ಕಡೆ ಈಗಾಗಲೇ ಡ್ರೋನ್ ದಾಳಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕರಾಚಿ, ಲಾಹೋರ್ ಸೇರಿದಂತೆ ಹಲವಾರು ಕಡೆ ಡ್ರೋನ್ ದಾಳಿ ಆಗಿದೆ ಅನ್ನುವಂಥ ವಿವರ ಲಭ್ಯವಾಗ್ತಾ ಇದೆ. ಈಗಾಗಲೇ ನೋಡ್ತಾ ಇದ್ದೀರಾ, ಡ್ರೋನ್ ದಾಳಿ ಆಗ್ತಾ ಇದ್ದಂತೆ ಪಾಕಿಸ್ತಾನದಲ್ಲಿ ಸ್ಥಳೀಯರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ನನ್ನ ಕಡೆಗೆ ಬೆಳಗ್ಗೆನೇ ಲಾಹೋರ್ನಲ್ಲಿ 3 ಸ್ಫೋಟವಾಗಿತ್ತು ಅನ್ನುವಂಥ ಮಾಹಿತಿ ಲಭ್ಯವಾಗಿತ್ತು. ಈಗ ಲಾಹೋರ್, ಕರಾಚಿ ಸೇರಿದಂತೆ ಗಡಿ ಭಾಗದಲ್ಲೂ ಕೂಡ ಈ ಡ್ರೋನ್ ದಾಳಿ ಆಗೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ಅಧಿಕಾರಿಗಳು ಕೂಡ ಆ ಒಂದು ವಿಷಯವನ್ನು ಖಚಿತಪಡಿಸಿದ್ದಾರೆ. ನನ್ನ ಕಡೆಗೆ ಪಾಕಿಸ್ತಾನದಲ್ಲಿ ಸ್ಥಳೀಯರೆಲ್ಲರೂ ಕೂಡ ಡ್ರೋನ್ ಅಟ್ಯಾಕ್ ಆದ ಬಳಿಕ ಗಾಬರಿಗೊಂಡಿದ್ದಾರೆ. ಸಹಜವಾಗಿ ಅವರು ಸುರಕ್ಷಿತ ಸ್ಥಳಗಳಿಗೆ ಹೋಗೋದ್ರ ಜೊತೆಗೆ ಆ್ಯಂಬುಲೆನ್ಸ್ ಸೇರಿದಂತೆ ಅಲ್ಲಿರುವಂಥ ತುರ್ತು ಅಗತ್ಯಗಳ ಬಗ್ಗೆ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನೋಡ್ತಾ ಇರೋ ದೃಶ್ಯದಲ್ಲಿ ಒಂದು ಕಡೆಗೆ ಡ್ರೋನ್ ಅಟ್ಯಾಕ್ ಆದ ಬಳಿಕ ಆ್ಯಂಬುಲೆನ್ಸ್ ಹಾಗೆ ಅಲ್ಲಿನ ಸ್ಥಳೀಯ ಪೊಲೀಸರು ಎಲ್ಲರೂ ಕೂಡ ಧಾವಂತದಿಂದ ಓಡೋಡಿ ಬರ್ತಾರೆ. ಇನ್ನು ಸ್ಥಳೀಯರು ಕೂಡ ಆತಂಕದಲ್ಲಿರ್ತಾರೆ. ಅಲ್ಲಿ ಮುಂದುವರೆದು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ರೆಸ್ಕ್ಯೂ ಆಪರೇಷನ್ ಕೂಡ ತುಂಬ ಜೋರಾಗಿ ನಡೀತಾ ಇದೆ. ಈಗ ಡ್ರೋನ್ ದಾಳಿ ಭಾರತೀಯ ಸೇನೆಯಿಂದಾಗಿದೆಯಾ ಅಥವಾ ಬಲೂಚ್ ಆರ್ಮಿಯಿಂದ ಆಗಿದೆಯಾ ಇದೆಲ್ಲವೂ ಕೂಡ ನೋಡಬೇಕಾಗಿದೆ. ಆದರೆ ಸದ್ಯಕ್ಕೆ ಪಾಕಿಸ್ತಾನದ ಅಧಿಕಾರಿಗಳು ಡ್ರೋನ್ ದಾಳಿ ಆಗಿರೋ ಬಗ್ಗೆ ಮಾಹಿತಿಯನ್ನು ಖಚಿತಪಡಿಸಿದ್ದಾರೆ. ಇನ್ನಷ್ಟು ವಿವರಗಳು ಬರ್ತಾ ಇದೆ. ಭಾರತ ನಿನ್ನೆ ರಾತ್ರಿ ತಾನೇ ತುಂಬ ಜೋರಾದಂಥ ದಾಳಿಯನ್ನು ಮಾಡಿತ್ತು. ಇದಾದ ಬಳಿಕ ಈಗ ಪಾಕಿಸ್ತಾನದಲ್ಲಿ ಆತಂಕ ಮನೆ ಮಾಡಿದೆ. ನಿನ್ನೆ ರಾತ್ರಿ ಕೂಡ ಸಿಯಾಲ್ಕೋಟ್ ಮತ್ತು ಲಾಹೋರ್ನ ಹಲವಾರು ಕಡೆ ಸೈರನ್ ಮೊಳಗಿತ್ತು. ಡ್ರೋನ್ ದಾಳಿ ಆಗುತ್ತೆ ಅಥವಾ ಮಿಸೈಲ್ ದಾಳಿ ಆಗುತ್ತೆ ಅನ್ನುವಂಥ ಆತಂಕ ಇತ್ತು. ಯಾಕೆಂದರೆ ಬಹುದೊಡ್ಡ ಒಂದು ಸ್ಫೋಟದ ಸದ್ದು ಆ ಭಾಗದಲ್ಲಿ ಕೇಳಿಬಂದಿತ್ತು. ಸ್ಫೋಟದ ಸದ್ದು ಆಗ್ತಾ ಇದ್ದಂತೆ ಅಲ್ಲಿನ ಸೈರನ್ಗಳು ಕೂಡ ತುಂಬ ಜೋರಾಗಿ ಅಬ್ಬರಿಸಿದ್ವು. ಅದಾದ ಬಳಿಕ ರಾತ್ರಿಯೆಲ್ಲ ಸ್ಥಳೀಯರು ಹೊರಗಡೆ ರಸ್ತೆ ಆಚೆ ಬಂದು ಅವರು ಕೂಡ ಆತಂಕದಲ್ಲಿದ್ದರು. ಇದರ ನಡುವೆ ಇವತ್ತು ಬೆಳಗ್ಗೆಯಿಂದ ನಿರಂತರವಾಗಿ ಕರಾಚಿ, ಲಾಹೋರ್ ಸೇರಿದಂತೆ ಪಾಕಿಸ್ತಾನದ ಗಡಿ ಭಾಗದಲ್ಲೂ ಕೂಡ ಈ ಡ್ರೋನ್ ಅಟ್ಯಾಕ್ಗಳು ತುಂಬ ಜೋರಾಗಿ ಆಗ್ತಾ ಇವೆ. ಡ್ರೋನ್ ಅಟ್ಯಾಕ್ಗೆ ಹಲವರಿಗೆ ಗಾಯವಾಗಿರುವಂಥ ಸಾಧ್ಯತೆ ಇದೆ. ನನ್ನ ಕಡೆಗೆ ಡ್ರೋನ್ ಅಟ್ಯಾಕ್ ಆದ ಬಳಿಕ ಅಲ್ಲಿನ ಸ್ಥಳೀಯರು ಕೂಡಲೇ ಪೊಲೀಸರನ್ನು ಕೂಡ ಸಂಪರ್ಕ ಮಾಡಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ಥಳಕ್ಕೆ ಆಗಮಿಸಿರುವಂಥ ಪೊಲೀಸರು ಹಾಗೂ ಆ್ಯಂಬುಲೆನ್ಸ್ಗಳು ಈಗ ರೆಸ್ಕ್ಯೂ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ರೈಟ್, ಈ ಬಗ್ಗೆ ವಿವರವನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಹರೀಶ್. ಈ ಡ್ರೋನ್ ಅಟ್ಯಾಕ್ಗಳನ್ನು ನೋಡ್ತಾ ಇದ್ದಾರೆ, ಇದು ಭಾರತೀಯ ಸೇನೆ ಮಾಡಿರುವಂಥ ಡ್ರೋನ್ ಅಟ್ಯಾಕ ಅಥವಾ ಈಗಾಗಲೇ ಬಲೂಚ್ ಆರ್ಮಿ ಕೂಡ ಇವತ್ತು ತುಂಬ ಆ್ಯಕ್ಟಿವ್ ಆಗಿದೆ. ಜೊತೆಗೆ ಬಲೂಚ್ ಆರ್ಮಿ ಕೂಡ 12 ಪಾಕಿಸ್ತಾನಿ ಸೈನಿಕರನ್ನು ಹತ್ಯೆ ಮಾಡಿರೋ ಬಗ್ಗೆ ವಿವರ ಸಿಗ್ತಾ ಇದೆ. ಈ ಡ್ರೋನ್ ಅಟ್ಯಾಕ್ ಬಗ್ಗೆ ಹೆಚ್ಚಿನ ವಿವರಗಳೇನಿದೆ? ಹೌದು ಪ್ರಮೋದ್, ಇಂಥದ್ದೊಂದು ಡ್ರೋನ್ ಅಟ್ಯಾಕ್ ಮಾಹಿತಿಯನ್ನ ಪಾಕಿಸ್ತಾನದ ಮಾಧ್ಯಮಗಳು ಹೇಳ್ತಿರುವಂತಹದ್ದು. ಪಾಕಿಸ್ತಾನದ ಸಿಂಧ್ ಹಾಗೂ ಪಂಜಾಬ್ ಪ್ರಾಂತ್ಯದ ಬಹುತೇಕ ನಗರಗಳಲ್ಲಿ ಈ ತರದೊಂದು ಡ್ರೋನ್ ಅಟ್ಯಾಕ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಮತ್ತೆ ಅಲ್ಲಿಂದ ಬರ್ತಿರ್ತಕ್ಕಂಥ ವರದಿಗಳು ಮತ್ತೆ ದೃಶ್ಯಗಳು ನೋಡಿದ್ರೆ ಗೊತ್ತಾಗುತ್ತೆ. ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ಗಳು ಜಮಾವಣೆಗೊಂಡಿರುವಂತಹದ್ದು, ಮತ್ತೆ ಗಾಯಾಳುಗಳನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗ್ತಿದೆ. ಮತ್ತೆ ಪೊಲೀಸರು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಆದರೆ ಡ್ರೋನ್ಗಳು ಎಲ್ಲಿಂದ ಬಂದು ಹೇಗೆ ದಾಳಿ ಆಯಿತು ಅನ್ನುವಂಥದ್ದು ಕೂಡ ಎಲ್ಲೂ ಸ್ಪಷ್ಟವಾಗಿ ಆ ಪಾಕಿಸ್ತಾನ ಆರ್ಮಿ ಕೂಡ ಹೇಳಿಲ್ಲ. ಆದರೆ ಡ್ರೋನ್ ಅಟ್ಯಾಕ್ ಆಗಿದೆ ಅನ್ನುವಂಥದ್ದನ್ನ ಪಾಕಿಸ್ತಾನ ಆರ್ಮಿ ಹೇಳಿದೆ. ಆದರೆ ಭಾರತವೇ ಮಾಡಿದ್ಯಾ, ಯಾರು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಹೇಳಿಲ್ಲ. ಮತ್ತೆ ಭಾರತೀಯ ಸೇನೆ ಕೂಡ ನಾವು ಡ್ರೋನ್ ಅಟ್ಯಾಕ್ ಅನ್ನ ಮಾಡಿದ್ದೀವಿ ಅನ್ನುವಂಥದ್ದನ್ನ ಎಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ಮತ್ತೆ ಇದು ಭಾರತ ಮಾಡಿರುವಂತಹ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಯಾಕಂದ್ರೆ ಬಲೂಚಿಸ್ತಾನದ ಬಂಡುಕೋರರು ಈ ಒಂದು ಡ್ರೋನ್ ಅಟ್ಯಾಕ್ ಮಾಡಿರುವಂತಹ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಯಾಕಂದ್ರೆ ಪಾಕಿಸ್ತಾನದ ಆರ್ಮಿಯ ಕಂಡಲ್ಲಿ ಈ ಬಲೂಚಿಸ್ತಾನದ ಬಂಡುಕೋರರು ಹೊಡೆದಾಗ್ತಾ ಇದ್ದಾರೆ. ಮತ್ತೆ ಒಂದು ಮಿಲಿಟರಿ ವಾಹನವನ್ನು ಕೂಡ, ಪಾಕಿಸ್ತಾನ ಮಿಲಿಟರಿ ವಾಹನವನ್ನು ಕೂಡ ಬಾಂಬ್ ಬಿಟ್ಟು ಸ್ಫೋಟವನ್ನು ಮಾಡಿದ್ದಾರೆ. 12 ರಿಂದ 14 ಮಂದಿ ಪಾಕಿಸ್ತಾನ ಸೈನಿಕರು ಸಾವನ್ನಪ್ಪಿದ್ದಾರೆ. ಹೀಗಾಗಿ ಬಲೂಚಿಸ್ತಾನದ ಬಂಡುಕೋರರೇ ಈ ಒಂದು ಡ್ರೋನ್ ಅಟ್ಯಾಕ್ ಮಾಡಿರಬಹುದು ಅನ್ನುವಂತಹದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮತ್ತೆ ಪಾಕ್ ಸೇನೆಯಿಂದಲೂ ಕೂಡ ಯಾರು ಈ ಡ್ರೋನ್ ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂಥ ಸ್ಪಷ್ಟತೆ ಸಿಕ್ಕಿಲ್ಲ. ಮತ್ತೆ ಭಾರತವು ಕೂಡ ಇದನ್ನ ಹೇಳಿಲ್ಲ, ನಾವು ಡ್ರೋನ್ ಅಟ್ಯಾಕ್ ಮಾಡಿದೀವಿ ಅನ್ನುವಂಥದ್ದನ್ನು ಕೂಡ ಹೇಳಿಲ್ಲ. ಹೀಗಾಗಿ ಗಡಿಯಲ್ಲಿ ಅಂದ್ರೆ ಪಾಕ್ ಆಕ್ರಮಿತ ಪ್ರದೇಶ ಹಾಗೂ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಅಪ್ರಚೋದಿತ ದಾಳಿಯನ್ನ ಪಾಕಿಸ್ತಾನ ಮಾಡ್ತಿದೆ. ಅದಕ್ಕೆ ಬೇಕಾದಂತಹ ರಿಟಾಲಿಯೇಟ್ ಅನ್ನ ಭಾರತ ಕೂಡ ಮಾಡ್ತಾ ಇರುವಂತದ್ದು. ಅದು ಬಿಟ್ಟ ಹಾಗೆ ಡ್ರೋನ್ ದಾಳಿ ಮಾಡಿರೋ ಬಗ್ಗೆ ಭಾರತೀಯ ಸೇನೆ ಯಾವುದೇ ರೀತಿಯಾದಂತಹ ಖಚಿತ ಮಾಹಿತಿಯನ್ನು ಇದುವರೆಗೂ ಕೊಟ್ಟಿಲ್ಲ. ಪ್ರಮೋದ್, ಥ್ಯಾಂಕ್ ಯು ಹರೀಶ್ ಎಲ್ಲ ಮಾಹಿತಿಯಾಗಿ. ಪಾಕಿಸ್ತಾನದ 9 ನಗರಗಳ ಮೇಲೆ ಡ್ರೋನ್ ದಾಳಿ ಆಗಿದೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಜನವಸತಿ ಪ್ರದೇಶಗಳ ಮೇಲೆಯೂ ಕೂಡ ಈಗ ಡ್ರೋನ್ ಅಟ್ಯಾಕ್ ಆಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ರಾವಲ್ಪಿಂಡಿ, ಕರಾಚಿ, ಲಾಹೋರ್ ಸೇರಿದಂತೆ ಒಟ್ಟು 9ಕ್ಕೂ ಹೆಚ್ಚು ನಗರಗಳ ಮೇಲೆ ಭೀಕರ ಡ್ರೋನ್ ದಾಳಿ ಆಗಿದೆ. 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡ್ತಾ ಇದ್ದೀರಾ, ಹೆಚ್ಚಿನ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ 9ಕ್ಕೂ ಹೆಚ್ಚು ನಗರಗಳ ಮೇಲೆ ಡ್ರೋನ್ ದಾಳಿ ಆಗಿದೆ. ಅನೇಕ ಮನೆಗಳ ಚಾವಣಿ ಕೂಡ ಕುಸಿದು ಬಿದ್ದಿದೆ. ಇದ್ರ ಜೊತೆಗೆ ಈಗಾಗಲೇ ಬೇರೆ ಬೇರೆ ಭಾಗದಲ್ಲಿ ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಕರಾಚಿ, ಲಾಹೋರ್ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಈಗ ಜನ ಆತಂಕಕ್ಕೆ ಒಳಗಾಗಿದ್ದಾರೆ.